ಭಗವಂತ ಸರ್ವಾಂತರಯಾಮಿ. ಅಣುರೇಣು ತೃಣಕಾಷ್ಟಗಳಲ್ಲೂ ಇದೆ ಆತನ ಅಸ್ತಿತ್ವ. ಅವನು ಅರಸಿ ಬಂದವರನ್ನ ಕಷ್ಟದಿಂದ ಪಾರು ಮಾಡೋ ಆಪತ್ ಬಾಂಧವ. ಭುವದ ಕಂಟಕ ನಿವಾರಣೆ ಮಾಡಲು ಧರೆಗಿಳಿದು ಬಂದ ದೇವ. ಶಿಲಾ ರೂಪದಲ್ಲಿ ಅವನು ನಿಂತ ನೆಲವೇ ದಿವ್ಯತಾಣ. ಅದುವೇ ಭಕ್ತಿ ಜಾಗೃತಗೊಳಿಸಿ ನೆಮ್ಮದಿ ದಯ ಪಾಲಿಸುವ ದೇವಸ್ಥಾನ. ನಾನಾ ರೂಪದಲ್ಲಿ ನೆಲೆ ನಿಂತ ಮಹಾ ಮಹಿಮರ ಮಹಾತ್ಮೆ ಸಾರುವ ಈ ನಮ್ಮ ಸನ್ನಿಧಾನಕ್ಕೆ ಸ್ವಾಗತ. ನಾನು ಶ್ರುತಿ. ಶಿವನ ಕೋಪಕ್ಕೆ ಗುರಿಯಾಗಿ ಪಾರ್ವತಿ ವಿಶಿಷ್ಟ ರೂಪ ತಳೆದು ಇಲ್ಲಿ ಬಂದು ಸ್ಥಿತಗೊಂಡಳಂತೆ. ಬೆಟ್ಟದ ಮೇಲೆ ನೆಲೆಸಿರುವ ತಾಯಿಗಿದೆ ಕಂಡು ಕೇಳರಿಯದ ಹಿನ್ನೆಲೆ. ಕಾಣದ ದೇವಿಗೆ ಕೈ ಮುಗಿದು ತೆರಳುತ್ತಾರೆ ಇಲ್ಲಿ ಭಕ್ತರು. ಒಂದೇ ಗರ್ಭಗುಡಿಯಲ್ಲಿದ್ದಾರೆ ಇಬ್ಬರು ದೇವತೆಗಳು. ಭಗವಂತ ಯಾವಾಗ, ಎಲ್ಲಿ, ಹೇಗೆ ಬಂದು ನೆಲೆಸುತ್ತಾನೆ ಎಂದು ಹೇಳುವುದು ಕಷ್ಟ. ಆತ ಸ್ಥಿತಗೊಂಡ ಪ್ರತಿ ಕ್ಷೇತ್ರದ ಹಿಂದೆಯೂ ಒಂದು ಕಾರಣ ಇದ್ದೇ ಇರುತ್ತದೆ. ನಾನಾ ರೂಪದಲ್ಲಿ ಕಾಣುವ ದೇವರು ನೆಲೆಗೊಂಡ ನಂತರ ತನ್ನ ಬಳಿ ಬಂದವರನ್ನ ಸಕಲ ಸಂಕಷ್ಟಗಳಿಂದಲೂ ಮುಕ್ತಗೊಳಿಸುತ್ತಾರೆ. ಕೆಲವೆಡೆ ಪುರುಷ ರೂಪಿಯಾಗಿ ಕಾಯುತ್ತಿದ್ರೆ ಮತ್ತೆ ಹಲವೆಡೆ ತಾಯಿ ಸ್ವರೂಪಿಣಿಯಾಗಿ ಪೊರೆಯುತ್ತಿದ್ದಾಳೆ. ಹೀಗಾಗಿ ದೇವರ ಅನಂತ ಶಕ್ತಿಯನ್ನ ತಿಳಿಯುವುದು ಅಸಾಧ್ಯ. ಅಂತಹ ವಿಶಿಷ್ಟ ಹಿನ್ನೆಲೆಯೊಂದಿಗೆ ಭೂಮಿಗೆ ಬಂದು ಮಮತಾಮಯಿಯಾಗಿ ತನ್ನ ಭಕ್ತರನ್ನ ಪೊರೆಯುತ್ತಿರುವ ತಾಯಿ ನೆಲೆಸಿರುವ ಕ್ಷೇತ್ರವೇ ಉಚ್ಚಂಗಿ ದುರ್ಗದ ಶ್ರೀ ಉತ್ಸವಾಂಬಾ ದೇವಾಲಯ. ಉತ್ಸವಾಂಬೆಯ ಸೇವೆಗೈಯಲು ದೊರೆಯುವುದಣ್ಣ ಮುಕುತಿ, ನಮಗೆ ದೊರೆಯುವುದಣ್ಣ ಮುಕುತಿ. ಉಜ್ಜಂಗೆಂಬ ಎಂದೇ ಭಕ್ತರಿಂದ ಕರೆಸಿಕೊಳ್ಳುವ ಈ ತಾಯಿಗೆ ಮಹಾನ್ ಶಕ್ತಿ ಇದೆ ಅಂತೆ. ಅಮ್ಮನಿಗೆ ಶ್ರದ್ಧೆಯಿಂದ ಬೇಡಿಕೊಂಡರೆ ಭಕ್ತರ ಸಕಲ ಮನೋಕಾಮನೆಗಳು ಈಡೇರುತ್ತವೆ ಅನ್ನೋದು ಕ್ಷೇತ್ರದ ಮಹಿಮೆಗೆ ಸಾಕ್ಷಿಯಾಗಿದೆ. ಅನಾದಿ ಕಾಲದಿಂದಲೂ ದೇವಿ ಇಲ್ಲಿ ವಿಶಿಷ್ಟ ರೀತಿಯಲ್ಲಿ ಪೂಜಿಸಲ್ಪಡುತ್ತಿದ್ದಾಳೆ. ಇಂತಹ ಸಂಪ್ರದಾಯವನ್ನ ಬಹುಶಃ ಬೇರ್ಯಾವ ಆಲಯದಲ್ಲೂ ನೋಡಲು ಸಿಗೋದಿಲ್ಲ. ಸರ್ವರನ್ನ ಕಾಯುತ್ತಿರುವ ಉಚ್ಚಂಗಿ ಮಾತೆಗೆ ಇಲ್ಲಿ ನೇರವಾಗಿ ಪೂಜೆ ಸಲ್ಲುವುದೇ ಇಲ್ಲ. ಆಕೆಯನ್ನ ದರ್ಶಿಸುವುದಕ್ಕೆ ಭಕ್ತರಿಗೂ ಸಾಧ್ಯವಿಲ್ಲ. ಮತ್ತು ಅಚ್ಚರಿಯ ವಿಷಯವೇನೆಂದ್ರೆ, ಅರ್ಚಕರನ್ನ ಹೊರತುಪಡಿಸಿದ್ರೆ ಇಲ್ಲಿವರೆಗೂ ಯಾರು ದೇವಿಯ ಮುಖವನ್ನ ನೋಡೇ ಇಲ್ಲವಂತೆ. ಉಚ್ಚಂಗಿ ಅಮ್ಮನ ಬೆನ್ನಿಗೆ ಇಲ್ಲಿ ನಿತ್ಯ ಪೂಜೆ ನಡೆಯುತ್ತಿರೋದು. ದೇವದೇವತೆರು ಕಷ್ಟವೆಂದರೆ ತಾಯ ನೆನೆಯುತ್ತಾರೆ, ನಮ್ಮ ತಾಯ ನೆನೆಯುತ್ತಾರೆ. ದುಷ್ಟ ಶಕ್ತಿಯ ಮೆಟ್ಟಿ ನಿಲ್ಲಲು ಇವಳ ಬೇಡುತ್ತಾರೆ, ದುರ್ಗೆಯ ಎಲ್ಲ ಬೇಡುತ್ತಾರೆ. ದೇವಿಯ ಪರಮ ಭಕ್ತ ಗೌಡರೊಬ್ಬರ ಮಗ ಮಹಾ ರಾಕ್ಷಸನಾಗಿದ್ದನಂತೆ. ಅವನನ್ನ ಸಂಹರಿಸಲು ದೇವಿಯು ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ರೂಪ ಧರಿಸಿದ್ದಳಂತೆ. ಗೌಡರ ಮಗನನ್ನ ಸಂಹಾರ ಮಾಡಿದ ಬಳಿಕ ಆತನ ಕನಸಲ್ಲಿ ಪ್ರತ್ಯಕ್ಷವಾಗಿ ನಡೆದ ಘಟನೆಯನ್ನ ವಿವರಿಸುತ್ತಾಳೆ. ನಿನಗೆ ಪುನಃ ಮಕ್ಕಳನ್ನ ದಯಪಾಲಿಸುತ್ತೇನೆ, ಆದ್ರೆ ನನಗೆ ನರ ಮಾನವರ ದರ್ಶನವಾಗಬಾರ್ದು ಅಂತ ಕಟ್ಟಾಜ್ಞೆ ಹೊರಡಿಸುತ್ತಾಳೆ. ಇದನ್ನ ಕಾಲ ಕಾಲವೂ ಪಾಲಿಸಲೇಬೇಕು. ಅದಕ್ಕಾಗಿ ನನ್ನ ಮುಂದೆ ಗೋಡೆಯನ್ನ ನಿರ್ಮಿಸಿ ಕಾಳಿಕಾದೇವಿ ಮೂರ್ತಿಯನ್ನ ಪ್ರತಿಷ್ಠಾಪಿಸುವಂತೆ ಸೂಚನೆ ನೀಡ್ತಾಳೆ. ಅದರಂತೆ ಗೋಡೆ ನಿರ್ಮಿಸಿ ಇಂದಿಗೂ ಕಾಳಿಕಾದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಿದೆ. ಹೀಗೊಂದು ಜನಪದೀಯ ಕತೆ ದೇವಿಯ ಕುರಿತು ಕೇಳಿ ಬರುತ್ತದೆ. ಹಾಗಾಗಿ ಇಂದಿಗೂ ಪೂಜೆ ನಡೆಯುವುದು ಉಚ್ಚಂಗಮ್ಮನ ಬೆನ್ನುಗೋಡೆಗೆ. ಭಕ್ತರಿಗೆ ದರ್ಶನ ನೀಡ್ತಿರುವುದು ಮಾತ್ರ ಕಾಳಿಕಾದೇವಿಯೇ. ಬಹು ವೈಶಿಷ್ಟ್ಯದ ಸಂಗತಿ ಅಂದ್ರೆ
ಭಕ್ತರೆಲ್ಲರೂ ಕಾಳಿಕಾದೇವಿಗೆ ಕೈ ಮುಗಿದು ಬೇಡಿಕೊಳ್ತಿದ್ರು. ಅವರ ಮನದಲ್ಲಿ ಮಾತ್ರ ಉಚ್ಚಂಗಮ್ಮನೆ ನೆಲೆಸಿರುತ್ತಾಳೆ. ಆಕೆಯ ನಾಮಸ್ಮರಣೆಯ ಮೂಲಕವೇ ಭಕ್ತರು ತಮ್ಮ ಭಕ್ತಿಯನ್ನ ಸಮರ್ಪಿಸುತ್ತಾರೆ. ಅಷ್ಟಭುಜಾಧಾರಿಯಾಗಿ ನಿಂತಿರುವ ರೌದ್ರಾವತಾರದ ಕಾಳಿಕಾದೇವಿ ಇಲ್ಲಿ ನಿಮಿತ್ತ ಮಾತ್ರವಾಗಿದ್ದಾಳೆ. ಆಕೆಯಲ್ಲಿಯೇ ಜನ ಉಚ್ಚಂಗಮ್ಮನನ್ನ ಕಾಣುತ್ತಿದ್ದಾರೆ. ಭಗವಂತನನ್ನ ನಾವು ಯಾವ ಹೆಸರಿನಿಂದ ಸ್ಮರಿಸುತ್ತೇವೆಯೋ ಆ ಪ್ರಕಾರ ದೇವರು ಕಾಣುತ್ತಾನೆ ಅನ್ನುವುದಕ್ಕೆ ಈ ಆಲಯವೇ ನಿದರ್ಶನ. ನಮ್ಮ ಉಚ್ಚಂಗಿ ದುರ್ಗವು ಕೈಲಾಸವಂತೆ ನಿನ್ನ ಭಕ್ತರ ಪಾಲಿಗೆ. ನಮ್ಮ ಉಚ್ಚಂಗಿ ದುರ್ಗವು ಕೈಲಾಸವಂತೆ ನಿನ್ನ ಭಕ್ತರ ಪಾಲಿಗೆ. ಮೂಲೋಕದೊಡತಿ ನಿನ್ನ ಕ್ಷೇತ್ರಕ್ಕೆ ಎಲ್ಲರೂ ಬಂದು ನಮಿಸಿದರು ಶಿರಮಾಗಿ ಪಾದಕ್ಕೆ ಶರಣು ಎಂದು. ನಗು ನಗುತ್ತ ನೀನು ಹರಸಿರಲು ಓ ಉತ್ಸವ ಧನ್ಯ ಆಗೋಯ್ತು ಈ ಬಾಳು. ನಿತ್ಯ ಭಕ್ತರಿಂದ ತನ್ನ ಬೆನ್ನಿಗೆ ಪೂಜೆ ಸ್ವೀಕರಿಸುವ ಉಚ್ಚಂಗಿ ದುರ್ಗೆ ಸಾಕ್ಷಾತ್ ಆ ಪಾರ್ವತಿ ಮಾತೆಯ ಪ್ರತಿರೂಪ. ಆ ತಾಯಿಯೇ ಇಲ್ಲಿ ಬಂದು ನೆಲೆಸಿದ್ದಾಳಂತೆ. ಜಗತ್ ರಕ್ಷಕಿಯಾಗಿರುವ ದುರ್ಗಾ ಮಾತೆ ನಿಜಕ್ಕೂ ಈ ಕ್ಷೇತ್ರದಲ್ಲಿ ಮಹಾಶಕ್ತಿ ದಾತೆಯಾಗಿದ್ದಾಳೆ. ನಿಶುಂಭ ಶುಂಭ ಮರ್ದಿನಿ ಪ್ರಚಂಡ ಮುಂಡ ಖಂಡನಿ ವನೇರಟೆ ಪ್ರಕಾಶಿನಿ ಭಜಾಮಿ ವಿಂಧ್ಯವಾಸಿನಿ. ಅನಾದಿ ಕಾಲದಿಂದಲೂ ನೆಲೆಸಿರುವ ಉಚ್ಚಂಗಿ ಮಾತೆ ಈ ಭಾಗದ ಜನರ ಆರಾಧ್ಯ ದೇವಿಯಾಗಿದ್ದಾಳೆ. ತಾಯಿಯ ಅಪ್ಪಣೆ ಅನುಗ್ರಹವಿಲ್ಲದೆ ಇಲ್ಲಿನ ಜನ ಯಾವ ಕಾರ್ಯಕ್ಕೂ ಮುಂದಡಿಯಿರೋದಿಲ್ಲ. ಕಾರಣ ಈ ತಾಯಿ ಸಾಕ್ಷಾತ್ ಪಾರ್ವತಿಯೇ ಎಂಬುದು ಕ್ಷೇತ್ರದ ಪ್ರತೀತಿ. ಈ ಕುರಿತು ಸ್ಥಳ ಪುರಾಣ ಕೂಡ ಕೇಳಿ ಬರುತ್ತದೆ. ಭಜಾಮಿ ವಿಂಧ್ಯವಾಸಿನಿ ಲಸತ್ಸುಲೋಲಲೋಚನ ಲತಾ ಸದೇವನ ಪ್ರದ ಕಪಾಲ ಶೂಲಧಾರಿಣಿ ಭಜಾಮಿ. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ಸಮ್ಮುಖದಲ್ಲಿ ದೇವಾನು ದೇವತೆಗಳ ಸಭೆ ನಡೆಯುತ್ತಿರುತ್ತದೆ. ಈ ವೇಳೆ ಸಭೆಗೆ ಆಗಮಿಸಿದ ಭೃಂಗಿ ಒಂದೇ ಕೈಯಿಂದ ಪಾರ್ವತಿಗೆ ನಮಸ್ಕರಿಸ್ತಾನೆ. ಇದರಿಂದ ಕುಪಿತಗೊಂಡ ಪಾರ್ವತಿ ಭೃಂಗಿಗೆ ಶಾಪ ಕೊಡ್ತಾಳಂತೆ. ಆಕೆಯ ಈ ವರ್ತನೆ ಶಿವನಿಗೆ ಸೂಕ್ತವೆನಿಸೋದಿಲ್ಲ. ಹೀಗಾಗಿ ಈ ಕುರಿತು ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ. ಅಂತಿಮವಾಗಿ ಶಿವನು, ನಾನು ಜಮದಗ್ನಿಯಾಗಿ ಜನಿಸ್ತೇನೆ, ನೀನು ರೇಣುಕೆಯಾಗಿ ಜನಿಸು, ಭೂಲೋಕದಲ್ಲಿ ನಿನ್ನ ಭೇಟಿಯಾಗಲಿ ಅಂತ ಆಜ್ಞಾಪಿಸುತ್ತಾನಂತೆ. ಶಿವನಿಂದ ಬೀಳ್ಕೊಂಡ ದೇವಿಯು ಕೈಲಾಸ ಪರ್ವತದಿಂದ ಭೂಲೋಕಕ್ಕೆ ಆಗಮಿಸಿ ಈ ಬೆಟ್ಟದ ಮೇಲೆ ನೆಲೆಸಿದಳು ಎಂಬ ಮಾತಿದೆ. ಉಚ್ಚಂಗಿ ದುರ್ಗದಲ್ಲಿ ನಮ್ಮ ಎಲ್ಲಮ್ಮ ಕುಳಿತವಳೆ. ಉಚ್ಚಂಗಿ ದುರ್ಗದಲ್ಲಿ ನಮ್ಮ ಎಲ್ಲಮ್ಮ ಕುಳಿತವಳೆ. ಬೆಟ್ಟದ ಕೆಳಗೆ ಮತ್ತೊಬ್ಬ ದೇವಿಯ ಆಲಯವಿದೆ. ಅದರ ಕುರಿತು ಜನಪದೀಯ ಕತೆ ಕೇಳಿ ಬರುತ್ತದೆ. ಉಚ್ಚಂಗಿ ದುರ್ಗದ ಪೂರ್ವಕ್ಕಿರುವ ಮರದ ತೋಪಿನಲ್ಲಿ ರೇಣುಕಾದೇವಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದಾಗ ಆಕೆಯ ಮಗ ಪರಶುರಾಮನಿಗೆ ಬಾಯಾರಿಕೆ ಆಯ್ತಂತೆ. ಅಲ್ಲೆಲ್ಲೂ ನೀರು ಸಿಗದಿದ್ದಾಗ ಸಮೀಪದಲ್ಲೇ ಕುರಿಗಾಹಿ ಇದ್ದನಂತೆ. ಆತನ ಬಳಿಯು ಕುಡಿಯಲು ನೀರಿಲ್ಲದ ಕಾರಣ ಕುರಿಯ ಹಾಲನ್ನೇ ಕೊಟ್ಟನಂತೆ. ಆಕೆ ಮಗನಿಗೆ ಹಾಲನ್ನ ಕುಡಿಸಿ ಇಲ್ಲಿಗೆ ಬರುವ ಜನರಿಗೆ ಹಾಲಿನಂತಹ ನೀರು ಸಿಗಲೆಂದು ಹರಸಿದಳಂತೆ. ಕುರಿಗಾಹಿ ಪದ್ಮಣ್ಣನಿಗೆ ಬಂಗಾರದ ಕುಡಿಕೆ ಕೊಟ್ಟು ಕಣ್ಮರೆಯಾದಳಂತೆ. ಹಾಗಾಗಿ ಈ ಸ್ಥಳವನ್ನ ಹಾಲಮ್ಮನ ತೋಪು ಎನ್ನಲಾಗತ್ತೆ. ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಇಂದಿಗೂ ಸಹ ಪ್ರತಿ ವರ್ಷ ನಡೆಯುವ ಯುಗಾದಿ ಹಬ್ಬದ ಜಾತ್ರೆಯಲ್ಲಿ ಕುರಿ ಇರುವ ಪ್ರತಿ ಮನೆಯ ಕುರುಬರು ಕೊಡಗಳಲ್ಲಿ ಹಾಲು ತಂದು ದೇವರಿಗೆ ಸಮರ್ಪಿಸುತ್ತಾರೆ. ಹಾಲಮ್ಮನ ತೋಪಿನ ಮುಂದಿರುವ ಎತ್ತರದ ಬೆಟ್ಟದ ಮೇಲೆ ಉಚ್ಚಂಗಮ್ಮ ಉತ್ಸವಾಂಬಿಯಾಗಿ ಭಕ್ತರಿಗೆ ಕರುಣಿಸುತ್ತಿದ್ದಾಳೆ.
ಕ್ಷೇತ್ರ ಉಚ್ಚಂಗಮನ ಪವಾಡ ಅಪಾರವಾಗಿದ್ದು ನಾಡಿನ ವಿವಿಧ ಭಾಗಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಪ್ರತಿ ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಂದು ವಿಶೇಷ ಪೂಜೆ ನೆರವೇರುತ್ತೆ. ಭರತ ಹುಣ್ಣಿಮೆ ದಿನದಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಜೋಗಮ್ಮರು ದೇವಿಗೆ ಬಳೆ, ಸೀರೆ ಸಮರ್ಪಿಸುತ್ತಾರೆ. ಅಮ್ಮ ಭಕ್ತರ ಸಂಕಷ್ಟ ಪರಿಹರಿಸಿ ನೆಮ್ಮದಿ ಕರುಣಿಸುತ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ರೋಗ ರುಜಿನಗಳನ್ನ ಪರಿಹರಿಸಿ ಕಷ್ಟ ಕೋಟಲೆಗಳಿಗೆ ತಾಯಿ ಮುಕ್ತಿ ನೀಡ್ತಾಳಂತೆ. ಪ್ರತಿ ವರ್ಷ ಯುಗಾದಿ ಬಂದ್ರೆ ಶ್ರೀ ಕ್ಷೇತ್ರ ಉಚ್ಚಂಗಿ ದುರ್ಗಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. 5 ದಿನಗಳ ಕಾಲ ದೇವಿಯ ಜಾತ್ರೋತ್ಸವ ನಡೆಯುತ್ತೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ ಭಕ್ತರು ಉಚ್ಚಂಗಮ್ಮನ ಕ್ಷೇತ್ರಕ್ಕೆ ಬಂದು ಭಕ್ತಿ ಸಮರ್ಪಿಸುತ್ತಾರೆ. ಜಾತ್ರೆ ಅಂಗವಾಗಿ ತಾಯಿಗೆ ಕುಂಕುಮಾರ್ಚನೆ, ಎಲೆ ಪೂಜೆ, ಕ್ಷೀರಾಭಿಷೇಕ, ಓಕುಳಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರುತ್ತವೆ. ಜಿಲ್ಲಾ ಕೇಂದ್ರ ದಾವಣಗೆರೆಯಿಂದ ಉಚ್ಚಂಗಿ ದುರ್ಗಕ್ಕೆ 34 ಕಿಲೋಮೀಟರ್ ಅಂತರವಿದೆ. ಹರಪನಹಳ್ಳಿ ತಾಲೂಕಿನಲ್ಲಿರುವ ಉಚ್ಚಂಗಿ ದುರ್ಗಿ ಗ್ರಾಮದಲ್ಲೇ ಇರುವ ಬೆಟ್ಟದ 600 ಮೆಟ್ಟಿಲುಗಳನ್ನ ಹತ್ತಿದ್ರೆ ಉತ್ಸವಾಂಬೆ ದೇವಿ ದರ್ಶನ ಪಡೆಯಬಹುದು. ತಾಯಿ ಎತ್ತರದ ಬೆಟ್ಟದ ಮೇಲೆ ನೆಲೆಸಿದ್ದು ಸಕಲರನ್ನ ಸಲಹುತ್ತಿದ್ದಾಳೆ. ಉಚ್ಚಂಗಿ ದುರ್ಗದ ಗಿರಿಯ ಏರಿ ಕುಳಿತ ಸಿರಿಯ, ಉಚ್ಚಂಗಿ ದುರ್ಗದ ಗಿರಿಯ ಏರಿ ಕುಳಿತ ಸಿರಿಯ, ಉತ್ಸವಾಂಬೆಯ ಕಣ್ಣಾರೆ ಕಂಡು ಧನ್ಯರಾಗಲು ಬಂದೆವು. ತಾಯೇ ನಿನ್ನ ನಂಬಿ ಬಂದಿಗೆವು. ಎಲ್ಲಮ್ಮ ಕರುಣೆಯ ತೋರು ಎಂದು ಬೇಡಿಗೆ. ಉಚ್ಚಂಗಿ ದುರ್ಗ ಹಿಂದೊಮ್ಮೆ ಅನೇಕ ರಾಜ ಮನೆತನಗಳ ವಾಸಸ್ಥಳವಾಗಿತ್ತಂತೆ. ಗ್ವಾಲಿಯರ್ ಮಾದರಿಯನ್ನೇ ಹೋಲುವ ಕರ್ನಾಟಕದ ಏಕೈಕ ಕೋಟೆ ಉಚ್ಚಂಗಿ ದುರ್ಗ ಅನ್ನೋ ಖ್ಯಾತಿ ಇದೆ. ಇದಕ್ಕೆಲ್ಲ ಕಾರಣವಾಗಿದ್ದೇ ತಾಯಿಯ ಅನುಗ್ರಹ. ಉಚ್ಚಂಗಿ ದುರ್ಗ ಇಲ್ಲಿ ನೆಲೆಸಿ ಕಾಲ ಕಾಲದಿಂದಲೂ ಭಕ್ತರನ್ನ ಸಲಹುತ್ತಿದ್ದಾಳೆ. ನಾಳೆ ಮತ್ತೊಂದು ಸನ್ನಿಧಾನದೊಂದಿಗೆ ಭೇಟಿಯಾಗ್ತೀವಿ. ನಮಸ್ಕಾರ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.